ಎಲ್ಲರಿಗೂ ನಮಸ್ಕಾರ. ಡ್ರೋನ್ ಪ್ರತಾಪ್ ಅವರಿಗೆ ನ್ಯಾಯ ಸಿಕ್ಕಿದೆಯಾ ಸಿಕ್ಕಿಲ್ವಾ? ಡ್ರೋನ್ ಪ್ರತಾಪ್ ಅವರಿಗೆ ನಿಜವಾಗ್ಲೂ ನ್ಯಾಯ ಸಿಕ್ಕಿಲ್ಲ. ಏನಕ್ಕಪ್ಪ ಅಂದರೆ ನ್ಯಾಯ ಸಿಗೋದಿಲ್ಲ. ಏನಕ್ಕೆ ಅಂದರೆ ಕಿಚ್ಚ ಸುದೀಪ್ ಸರ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಅಂದರೆ ಅದೊಂದು ವೋಟ್ ಮುಖಾಂತರ ನಾವು ಅಭಿಪ್ರಾಯವನ್ನು ತಗೋತೀವಿ. ಡೇ ಒನ್ನಿಂದ ಇಲ್ಲಿನ ತನಕ ನಾವು ಅಭಿಪ್ರಾಯ ಮುಖಾಂತರ ನಾವು ಅವ್ರನ್ನ ಆಯ್ಕೆ ಮಾಡ್ತೀವಿ ಅಂತ ಅವರೇ ಹೇಳಿದ್ರು. ಆ್ಯಂಡ್ ಇವರು ಕೂಡ ಹೇಳಿದ್ರು. ಆ್ಯಂಡ್ ಡ್ರೋನ್ ಪ್ರತಾಪ್ ಅವ್ರನ್ನ ಕೇಳ್ತಾರೆ ಕಿಚ್ಚ ಸುದೀಪ್ ಸರ್ ಅವರು, ನಿಮಗೆ ಒಪ್ಪಿಗೆ ಇದೆಯಾ, ವೋಟಿಂಗ್ ಸರಿ ಇದ್ದದ ಕೇಳಿದ್ರೆ ಅವರು ಒಪ್ಪಿಗೆ ಅಂತ ಇದೆ ಅಂತ ಹೇಳಿದ್ದಾರೆ. ಆದರೆ ಇದರ ಪ್ರಕಾರ ಅನ್ಯಾಯ. ಏನಕ್ಕೆ ಅಂದರೆ ಯಾರು ಬೇಕಾದ್ರು ಕೇಳಿದ್ರೆ ಹೇಳ್ತಾರೆ ಹೌದು ಅಂತ ಹೇಳ್ತಾರೆ. ಆದರೆ ಇದು ಮಾಡಿದ್ದು ತಪ್ಪು. ಮೊದಲಿಂದನೇ ಕರೆಕ್ಟಾಗಿ ಹೇಳಬೇಕಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಟಿಕೆಟು ಫೈನಲ್ 420 ಮತ್ತು ಇವರು 120 ಪಾಯಿಂಟ್ಸ್ಗಳು ಲೀಡಲ್ಲಿದ್ದಾರೆ. 120 ಪಾಯಿಂಟ್ಸ್ ಲೀಡಲ್ಲಿದ್ದರೂ ಕೂಡ ಏನಕ್ಕೆ ಈ ಥರ ಮಾಡಿದ್ರು ಅಂತ ಬಹಳ ಗೊತ್ತೇ ಇಲ್ಲ. ಏನಕ್ಕೆಂದರೆ ಅಲ್ಲಿ ವರ್ತೂರು ಸಂತೋಷ್ ಅವರು ಕೂಡ ಬರ್ತಾರೆ. ಏನಕ್ಕೆಂದರೆ ವರ್ತೂರು ಸಂತೋಷ್ ಅವರ ಪಾಯಿಂಟ್ 200 ಆ್ಯಂಡ್ ನಮೃತ್ ಅವರ ಪಾಯಿಂಟ್ಸ್ 210. ಕೇವಲ 10 ಪಾಯಿಂಟ್ಸ್ ಡಿಫ್ರೆನ್ಸು. ಅವ್ರನ್ನೂ ತೊಗೋಬೋದಾಯ್ತದೆ, 4 ಜನನೂ ತೊಗೋಬೋದಾಗ್ತಾಯ್ತದೆ. ಆದರೆ ಅಲ್ಲಿ ಬಿಗ್ ಬಾಸ್ ಮಾಡಿರೋ ದೊಡ್ಡ ಡಬಲ್ ಗೇಮಿಂಗನ್ನು ಮಾಡಿದೆ. ಆ್ಯಂಡ್ ಇದರಲ್ಲಿ ನ್ಯಾಯ ಸಿಕ್ಕಿಲ್ಲ. ಆ್ಯಂಡ್ ಅನ್ಯಾಯವಾಗಿದೆ. ನ್ಯಾಯಕ್ಕೆ ನ್ಯಾಯ ಸೋತಿದೆ, ಅನ್ಯಾಯ ಗೆದ್ದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಗಾದೆ ಮಾತಿದೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ. ಸತ್ಯಕ್ಕೆ ಸಾವಿದೆ, ಸುಳ್ಳಿಗೆ ಸುಖವಿದೆ ಅಂತ ಈ ಒಂದು ಅಭಿಪ್ರಾಯ ಮತ್ತು ಇದರ ಒಂದು ನಿರ್ಧಾರ ಇದಕ್ಕೆ ಅನ್ವಯವಾಗ್ತದೆ. ಆ್ಯಂಡ್ ಬಿಗ್ ಬಾಸ್ ಮಾಡಿದೆ ದೊಡ್ಡ ತಪ್ಪು. ಆ್ಯಂಡ್ ಇದು ಅನ್ಯಾಯ ಪಕ್ಕ ಅನ್ಯಾಯ. ಇದು ಡ್ರೋನ್ ಪ್ರತಾಪ್ ಅವ್ರಿಗೆ ಟಿಕೆಟು ಫೈನಲ್ ಸಿಗಲೇಬೇಕು. ಆ್ಯಂಡ್ ಬಿಗ್ ಬಾಸ್ ಅವರು ಮೋಸ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಸರ್ ಕೂಡ ಆ್ಯಂಡ್ ನ್ಯಾಯ ಒದಗಿಸ್ತೀರಿ ಅಂತ ಕೂಡ ಅಂದ್ಕೊಂಡಿದ್ದು ನಾವು, ಆದರೆ ನ್ಯಾಯ ಕೂಡ ಒದಗಿಸ್ಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ. ಥ್ಯಾಂಕ್ ಯು.